ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಕಾಂತರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಾಂತರಾಜು ಅವರೇ. ನಮಸ್ಕಾರ ಮೇಡಮ್ ಅವರೇ. ತಮ್ಮ ಪ್ರಶ್ನೆ ಸರ್ ಯಾರ ಬಗ್ಗೆ ಇತ್ತು? ನಮ್ಮ ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಕೇಳಿಸ್ತಾ ಇಲ್ಲ. 29 29 10 10 1998. 91 98 ಸಮಯ 30. ಇನ್ನೊಂದ್ಸರಿ ಹೇಳಿ. 29 10 ಹಾ, ಸಮಯ ಹೇಳಿ ಸರ್. 3:30 ಮಧ್ಯಾಹ್ನನಾ? ಹೌದು, ಮಧ್ಯಾಹ್ನ 3:30. ಸರಿ, ಮಗನ ಬಗ್ಗೆ ಏನ್ ಪ್ರಶ್ನೆ ತಮ್ದು? ಮದುವೆ ಬಗ್ಗೆ. ಮದುವೆಯ ಬಗ್ಗೆ, ವಿವಾಹಕ್ಕೆ ಸಂಬಂಧಿಸಿದ ಪ್ರಶ್ನೆ. ಕಾಂತರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಧ್ವನಿ ಯಾಕೋ ಕತ್ರಿ 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 ಆಗುತ್ತೆ. ಶುಭಾಶಯಗಳು. ಹಾಂ, ಧನ್ಯವಾದ. ತಮಗೂ ಕೂಡ ಶುಭಾಶಯಗಳು. ಪ್ರಶ್ನೆ ಗೊತ್ತಾಯಿತು. ನಿಮ್ಮ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ. ಇಲ್ಲಿ ನಾನು ಉತ್ತರ ಕೊಟ್ಬಿಡ್ತೀನಿ. ತಾವು ಕೇಳಿದ್ರಿ ವಿವಾಹದ ಕುರಿತಾದ ಪ್ರಶ್ನೆ ಅಲ್ವಾ? ನೋಡಿ, ವಿವಾಹ ಸ್ಥಾನದ ಆ ಲಕ್ಷಣ ಗಮನಿಸಿದ್ರೆ ಆ ಅಧಿಪತಿ ರವಿ ನೀಚ ಸ್ಥಾನದಲ್ಲಿದ್ದಾನೆ. ಒಂದು ಗ್ರಹ ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಬಲವರ್ಜಿತಸ್ಯ ರಿಕ್ತ ಅಂತ ಶಾಸ್ತ್ರದ ಮಾತು. ಗ್ರಹಗಳು ಬಲ ಕಳ್ಕೊಂಡಿದ್ರೆ ಅದರ ಫಲ ಹಾಗೆ ಕಡಿಮೆ ಆಗುತ್ತೆ, ಕತ್ತರಿಸಿ ಹೋಗುತ್ತೆ. ಹೀಗಾಗಿ ರವಿ ವೀಕ್ ಆಗಿದ್ದಾನೆ. ಎರಡನೇದು ಕುಜ ರಾಹು ಸಪ್ತಮದಲ್ಲಿರೋದು. ಆ ವಿವಾಹ ಸ್ಥಾನದಲ್ಲಿ 2 ಪಾಪಗ್ರಹಗಳು ಸೇರಿಬಿಟ್ಟಿರೋದು, ಇದು ಕೂಡ ಸ್ವಲ್ಪ ತೊಡಕು. ಹೀಗಾಗಿ ಕುಜ ರಾಹು ರವಿ ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ, ಶಾಂತಿಯಿಂದಾಗಿ ಏನಾಗುತ್ತಪ್ಪ ಅಂದರೆ ಭಗವದ್ ಕೃಪೆ ಉಂಟಾಗುತ್ತೆ. ಭಗವದ್ ಕೃಪೆ ನೀವು ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೂ ಇದರ ಅನುಭವ ಆಗಿರುತ್ತೆ. ನಮಗೆ ಆ ಆರಾಧನೆಯಿಂದ ಒಂದು ವಿಶೇಷವಾದ ಕನೆಕ್ಷನ್ ಏರ್ಪಾಡಾಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ, ನಂಬಿಕೆಯಿಂದ ಈ ಒಂದು ಆರಾಧನೆ ಮಾಡಿಸಿ, ಅದು ಖಂಡಿತ ಅನುಕೂಲ ಆಗುತ್ತೆ. ಈಗ ಪ್ರಸ್ತುತ ಅವರಿಗೆ ಗುರುದಶೆಯಲ್ಲಿ ಶನಿ ಭಕ್ತಿ ನಡೀತಾ ಇದೆ. ಈಗ ಒಳ್ಳೆಯ ಕಾಲ, ಲಗ್ನಾಧಿಪತಿ ಕಾಲದಲ್ಲಿ ವಿವಾಹ ಏರ್ಪಾಡಾಗುತ್ತೆ. ಆತಂಕ ಬೇಡ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಮೈಸೂರಿನಿಂದ ಇಂದಿರಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಇಂದಿರಾ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ ಕೇಳಬೇಕು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 21 8 1998. 21/8/1998. ಸಮಯ 12:54. ಮಧ್ಯಾಹ್ನನಾ? ಮಧ್ಯಾಹ್ನ. ಸರಿ, ಪ್ರಶ್ನೆ ಏನಮ್ಮ? ನನ್ನ ಮಗ ಜಾಬ್ ಟ್ರೈ ಮಾಡ್ತಿದ್ದಾನೆ ಮೇಡಮ್. ಅವನಿಗೆ ಜಾಬ್ ಯಾವಾಗ ಸಿಗುತ್ತೆ ಅಂತ. ಸರಿ, ಉದ್ಯೋಗದ ಬಗ್ಗೆ ಪ್ರಶ್ನೆ, ಮಗನ ಉದ್ಯೋಗದ ಬಗ್ಗೆ ಪ್ರಶ್ನೆ. ಇಂದಿರಾ ಅವರೇ ನಮಸ್ಕಾರ. 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 ಉದ್ಯೋಗದ ಬಗ್ಗೆ ಅಲ್ವಾ? 98 ಅಂದ್ರೆ 1998 ಅಲ್ವಾ? 98. ಸರಿ, ಆಯಿತು. ಇದು ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನಲ್ಲ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಪಟುಹು ಅಂತ. ಹೀಗಾಗಿ ಯಾವುದೇ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಆತಂಕ ಮಾಡ್ಕೋಬೇಡಿ. ಈಗ ಶುಕ್ರದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಇವರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ಟೈಮ್ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಆ ಟೈಮ್ ಸರಿಪಡಿಸೋದಕ್ಕೆ ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ಹೋಗಿ ಸ್ವಲ್ಪ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ, ಸಾಧ್ಯವಾದರೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶನೈಶ್ಚರನಲ್ಲಿ ಪ್ರಾರ್ಥನೆ ಮಾಡಿ ಬರಲಿ. ಅಪ್ಪ, ನಿನ್ನ ಕಾಲ ನಡೀತಾ ಇದೆ, ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ಅವರು ಅನುಕೂಲ ಆಗುತ್ತೆ. 23 ಶನಿವಾರ ಮಾಡಲಿ. ಒಂದು ಶನಿವಾರವೂ ಚ್ಯುತಿ ಮಾಡಬಾರ್ದು, ಕತ್ತರಿಸಬಾರ್ದು. ಹಾಗೆ ಒಂದು ಶ್ರದ್ಧೆಯಿಂದ ಮಾಡಲಿ, ಅದು ಅನುಕೂಲ ಆಗುತ್ತೆ. ಆತಂಕಕ್ಕೊಳಗಾಗಬೇಡಿ, ಒಳ್ಳೆಯದಾಗಲಿ. ಇನ್ನು ಮಹಾರಾಷ್ಟ್ರದಿಂದ ಆಶಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಆಶಾ ಅವರೇ. ನಮಸ್ಕಾರ ರೀ. ಆಶಾ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ ಕೇಳೋದಿತ್ರಿ. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 7/1. ನಮಸ್ಕಾರ ರೀ. 7/1/2003. 7/1/2003ನಾ? ರೀ. ಸಮಯ ಹೇಳಿಮ್ಮ. ರೀ. 7/1/2003. ಆಯ್ತು, ಟೈಮ್ ಹೇಳಿ. ಟೈಮ್ ರೀ. ಟೈಮ್ 12 ಗಂಟೆ. ಮಧ್ಯಾಹ್ನನಾ ಮಧ್ಯರಾತ್ರಿನಾ? ಮಧ್ಯಾಹ್ನ. ದಯವಿಟ್ಟು ಆಶಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬೇಕು. ಈಗ ಸರಿ, ಶಾಸ್ತ್ರಿಗಳು ಉತ್ತರಿಸ್ತಾರೆ. ಟಿವಿ ಮ್ಯೂಟ್ ಮಾಡಿ ಕೇಳ್ಕೊಳ್ಳಿ. ಮಧ್ಯಾಹ್ನ. ಗೊತ್ತಾಯ್ತು ಆಶಾ ಅವರೇ, ನೀವು ಟಿ ವಿ ರೂಮ್ ಇದೆಯಲ್ಲ ಅದರಿಂದ ಹೊರಗಡೆ ಬನ್ನಿ.
ಇಲ್ಲಾಂದರೆ ನನ್ನ ಮಾತು ಕೇಳಿಸೋಲ್ಲ, ನಿಮ್ಮ ಮಾತು ನನಗೆ ಕೇಳಿಸೋಲ್ಲ, ಹೀಗಾಗುತ್ತೆ. ನೀವು ಹೊರಗೆ ಬನ್ನಿ, ಮೊದಲು ಹೊರಗೆ ಬನ್ನಿ. ಏನು ಪ್ರಶ್ನೆ ಇತ್ತು? ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸು ಇತ್ಯಾದಿ ಮದುವೆ ಬಗ್ಗೆ. ಆಯಿತು, ನೋಡೋಣ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮದ ಅಧಿಪತಿ ಬುಧ, ಅವನು ಲಾಭದಲ್ಲಿದ್ದಾನೆ. ವಿವಾಹ ಅಧಿಪತಿ ಲಾಭದಲ್ಲಿದ್ದರೆ ದಾರ ಸೌಖ್ಯ ಸಮನ್ವಿತ ಅಂತ. ಹೀಗಾಗಿ ವಿವಾಹಕ್ಕೆ ಅನುಕೂಲ, ಆತಂಕ ಏನೂ ಇಲ್ಲ, ಅನುಕೂಲವಾಗಿದೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ. ಈಗ ಶನಿ ಭಕ್ತಿ ನಡೀತಾ ಇದೆ ನೋಡಿ. 2026 ಡಿಸೆಂಬರ್, ಈ ವರ್ಷದ ಡಿಸೆಂಬರ್ ನಂತರದಲ್ಲಿ ಯಾರು ವಿವಾಹದ ಅಧಿಪತಿಯೋ, ಸಪ್ತಮಾಧಿಪತಿಯೋ, ಕಲತ್ರನಾಥನೋ, ಅವನ ಸಮಯ ಶುರುವಾಗ್ತಾ ಇದೆ. ಆಗ ಅನುಕೂಲ ಆಗುತ್ತೆ. ಡಿಸೆಂಬರ್ ನಂತರ ತುಂಬ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.